with the classification and predictions andre ಏನು ಅಂದರೆ you have a big amount of data set or lots of images for example. So when you have to extract the required information, if the content is organized in particular groups which is called as class, then the accessing becomes much easier and much faster. So to satisfy this purpose, we need to create classes or predictive global local groups or clusters using some of the algorithms. So that's why the classification or clusterings will improve the data mining concepts. So it improves the how fast you can access the data. So from this, so we know that we can classify the available data sets and we can do easy access and improve our data mining skills. So first now I would like to check how we can improve the accuracy of a classification methods. So we discussed a lot of classification, nearest neighbor, grouping method, clustering, k-means cluster. There are lots of classification algorithms. So first I would like to, now we will check how we can improve the classification. So first now from this improving accuracy of classification methods, we can see that there are m classification methods and which is numbered m1, m2, mk till mk, and there is a data sets which is d1, d2, d3. ಈ ರೀತಿ ಡೇಟಾ ಸೆಟ್ ಡಿ ಎಲ್ಲಿದೆ, there are n classification methods. From this classification method 10-100 ಪ್ರಾಡಕ್ಟ್ ಡೇಟಾ ಇರೋದು ಒಂದೊಂದು ಕ್ಲಾಸಿಫಿಕೇಶನ್ ಮೆಥಡ್ ರನ್ ಮಾಡಿದಾಗ ಡಿಫ್ರೆಂಟ್ ಕ್ಲಾಸ್ ಕ್ರಿಯೇಟ್ ಆಗ್ಬೋದು. ಪ್ರೀಡಿಫೈನ್ಡ್ ಕ್ಲಾಸಸ್ ಆದರೆ ಸೂಪರ್ ಕ್ಲಾಸಿಫಿಕೇಶನ್ ಮೆಥಡ್ಸಲ್ಲಿ ಹೇಳೋದಾದರೆ there are two terms, supervised classes, unsupervised classes ಅಂತ ಎರಡು ಮೆಥಡ್ಸ್ ಇದೆ, ಗೊತ್ತಿದೆ. ಸೂಪರ್ವೈಸ್ಡ್ ಅಂದರೆ ನೀವೇ ಮುಂಚೆ ಕ್ಲಾಸ್ನ ಫೈನಲ್ ಮಾಡಿರ್ತೀರ. 3 ಕ್ಲಾಸ್ ಇರೋ ಅಂಥ ಡೇಟಾ 100 ಡೇಟಾ ಯಾವ 3 ಕ್ಲಾಸಲ್ಲಿ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡ್ತೀರಾ, ಇದು ಸೂಪರ್ವೈಸ್ಡ್ ಕ್ಲಾಸ್ ಆಯಿತು. ಸೊ ಅನ್ಸೂಪರ್ವೈಸ್ಡ್ ಕ್ಲಾಸ್ ಅಂದರೆ ಸೊ ಕ್ಲಾಸಸ್ ಇರುತ್ತೆ, ಅಲ್ಲೇನಾಗಬೇಕು ಕ್ಲಾಸ್ ಯಾವುದು ಎಷ್ಟು ಅಂತ ಐಡೆಂಟಿಫೈ ಮಾಡಿರೋದಿಲ್ಲ ನೀವು, ಪ್ರತಿಯೊಂದೂ ಅಟ್ ರನ್ ಟೈಮಲ್ಲಿ ಎಷ್ಟು ಕ್ಲಾಸ್ ಆಗಿ ಡಿವೈಡ್ ಆಗುತ್ತೋ ಅದನ್ನ ಗ್ರೂಪ್ ಆಗುತ್ತೆ, ಇದು ಅನ್ಸೂಪರ್ವೈಸ್ಡ್ ಆಗ್ಬೋದು. ಸೊ ಡಿಫ್ರೆಂಟ್ ಮೆಥಡ್ ಯೂಸ್ ಮಾಡಿ ನಾವು ಕ್ಲಾಸಿಫಿಕೇಷನ್ಸ್ನ ಕ್ರಿಯೇಟ್ ಮಾಡ್ತೇವೆ. ಸೊ ಕ್ಲಾಸಿಫಿಕೇಷನ್ಲಿ ಡಿವೈಡ್ ಆದಾಗ 100 ಇರೋಂಥ ಎಲಿಮೆಂಟು 3ಕ್ಕೆ ಗ್ರೂಪ್ ಆಗುತ್ತೆ. ಫಸ್ಟ್ ಅಲ್ಗಾರಿದಮ್ ಯೂಸ್ ಮಾಡಿದಾಗ ಬಂದಿದ್ದಂಥ ಗ್ರೂಪ್ ಆಗಿದ್ದು ಸೆಕೆಂಡ್ ಅಲ್ಗಾರಿದಮಲ್ಲಿ ಅದು ಬೇರೆ ಆಗ್ಬೋದು, ಅಥವಾ ಸೇಮ್ ಗ್ರೂಪ್ಗೆ ಫಾಲ್ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಈ ರೀತಿ ನಿಯರೆಸ್ಟ್ ತುದಿಯಲ್ಲಿದ್ದಂಥ ಎಡ್ಜಲ್ಲಿದ್ದಂಥ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ಗೆ ಜಂಪ್ ಆಗ್ಬೋದು. ಈ ಥರ ಅಲ್ಗಾರಿದಮ್ ಡಿಫ್ರೆಂಟ್ ಅಲ್ಗಾರಿದಮ್ಸ್ ಕ್ಯಾನ್ ಕ್ಲಾಸ್ ಅಟ್ ಡಿಫ್ರೆಂಟ್ ಡೇಟಾ ಸೆಟ್ಸ್ ಸಪರೇಟ್ಲಿ. ಅಂದರೆ ಇದರಲ್ಲಿ 10 ಇರುತ್ತೆ, ಒಂದರಲ್ಲಿ 20 ಇರುತ್ತೆ, 30 ಇರುತ್ತೆ. ನೆಕ್ಸ್ಟ್ ಅಲ್ಗಾರಿದಮ್ ಫಸ್ಟ್ ಗ್ರೂಪ್ಗೆ 10, 20 ಬರ್ಬೋದು, 30 ಬರ್ಬೋದು, ಆ ಥರ ಚೇಂಜ್ ಆಗ್ಬೋದು. ಇದರಲ್ಲಿ ಫಸ್ಟ್ ಮೆಥಡ್ let's see what is first how can we improve the accuracy of classification modules or data. So first method is called binning. So here you can see that there are different data set grouped d1, d2 and d3. There are different classification modules m1, m2 and m up to nk ಯಾವ ಥರದ ಅನ್ನೋದು ಇರ್ಬೋದು. ಸೊ ರಿಸಲ್ಟ್ ಈಸ್ ದ ಕಾಂಬಿನೇಷನ್ ಆಫ್ ದ ಮಲ್ಟಿಪಲ್ ಮಾಡ್ಯೂಲ್ಸ್, ಯು ವಿಲ್ ಗೆಟ್ ಎ ನ್ಯೂ ಟ್ಯುಪಲ್ಸ್ ಆರ್ ನ್ಯೂ ಪ್ರಿಡಿಕ್ಷನ್ಸ್ ಆರ್ ನ್ಯೂ ಕ್ಲಾಸಸ್. ಸೊ ರಿಸಲ್ಟ್ ಡಿಫ್ರೆಂಟ್ ಕ್ಲಾಸಸ್ ಬರುತ್ತೆ. ಸೊ ಇದರಲ್ಲಿ ಉಪಯೋಗ ಏನು ಅಂದರೆ, ಸೊ ಒಂದು ಅಲ್ಗಾರಿದಮ್ ನಾವು ಡಿಫೈನ್ ಮಾಡಿದೆ, ಸ್ಟಿಕ್ ಆನ್ ಆಗದೆ, ಯು ಕ್ಯಾನ್ ಫೈಂಡ್ ಔಟ್ ಎ ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಅಲ್ಗಾರಿದಮ್ ಆ್ಯಂಡ್ ಗೆಟ್ ದ ರಿಸಲ್ಟ್ ಆಫ್ ದೇರ್ ಕ್ಲಾಸಿಫಿಕೇಷನ್ಸ್. ಪ್ರಿಡಿಕ್ಷನ್ಸ್ ಏನಿದೆ ಎಲ್ಲ ಅಲ್ಗಾರಿದಮ್ ಯೂಸ್ ಮಾಡೋದು, ಪ್ರಿಡಿಕ್ಷನ್ಸ್ ತಗೊಳ್ಳೋದು, ಯಾವುದು ಬೆಸ್ಟ್ ಇರುತ್ತೆ ಅದನ್ನು ಚೂಸ್ ಮಾಡ್ಬೋದು. ಇಟ್ ಈಸ್ ಲೈಕ್ ಅವ್ರ ಎಕ್ಸಾಂಪಲ್ ಕೊಟ್ಟಿರಂಗೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ದ ಒನ್ ಡಾಕ್ಟರ್ ಯು ಕ್ಯಾನ್ ಗೋ ಟು ಮಲ್ಟಿಪಲ್ ಅಡ್ವೈಸ್. ಸೊ ಮಲ್ಟಿಪಲ್ ಕನ್ಸರ್ನ್ಸ್ ಥರ ಅಷ್ಟೇ, ಡಿಫ್ರೆಂಟ್ ಅಲ್ಗಾರಿದಮ್ ಯೂಸ್ ಮಾಡಿ ವಾಟ್ ಈಸ್ ಬೆಸ್ಟ್ ಅಂತ ಚೂಸ್ ಮಾಡ್ಬೋದು. ಬೈ ದಟ್ ವಿ ಕ್ಯಾನ್ ಐಡೆಂಟಿಫೈ ವಾಟ್ ಈಸ್ ದ ಬೆಸ್ಟ್ ಅಲ್ಗಾರಿದಮ್ ಆ್ಯಂಡ್ ಚೂಸ್ ಅವರ್ ಕ್ಲಾಸಿಫಿಕೇಷನ್ ಮೆಥಡ್ಸ್. ಸೊ ಅನದರ್ ಮೆಥಡ್ ಈಸ್ ಬೂಸ್ಟಿಂಗ್ ಅಂತ. ಸೊ ಫ್ರಮ್ ದಿಸ್ ಬೂಸ್ಟಿಂಗ್ ಮೆಥಡ್ ಇಟ್ ಈಸ್ ಲೈಕ್ ಹ್ಯಾವಿಂಗ್ ಒಂದು ಡೈರೆಕ್ಟ್ ಹೊಸ ಅಲ್ಗಾರಿದಮ್ಗೆ ಕೊಡೋದಕ್ಕಿಂತ, ಇಫ್ ಯು ಹ್ಯಾವ್ ಮಲ್ಟಿಪಲ್ ಅಲ್ಗಾರಿದಮ್ಸ್, ಫಸ್ಟ್ 2 ಲೆವೆಲ್ ಹೈರಾರ್ಕಿ. ಫಸ್ಟು ಒಂದು ಡೇಟಾ ಸೆಟ್ನ ಒಂದು ಅಲ್ಗಾರಿದಮ್ ಕೊಡಿ, ಕ್ಲಾಸಿಫಿಕೇಷನ್ ಕ್ರಿಯೇಟ್ ಆಗುತ್ತೆ. ನಂತರ ಆ ಪ್ರಿಡಿಕ್ಷನ್ ಇಟ್ಕೊಂಡು ಇನ್ನೊಂದು ಅಲ್ಗಾರಿದಮ್ಗೆ ಅದೇ ಡೇಟಾ ಸೆಟ್ನ ಕೊಟ್ಟು
ರೀಕ್ರಿಯೇಟ್ ಮಾಡ್ದಂಗೆ, ಅಂದರೆ ಹಳೆ ಫೀಡ್ಬ್ಯಾಕ್ ತಗೊಂಡು ಹೊಸ ಅಲ್ಗಾರಿದಮ್ನ ಇನ್ನೊಮ್ಮೆ ರನ್ ಮಾಡಿದಾಗ ಹಳೆ ಕ್ರಿಯೇಟ್ ಆಗಿರೋಂಥ ಕ್ಲಾಸಿಫಿಕೇಷನ್ ಇನ್ಫ್ಲೂಯೆನ್ಸಿಂದ ನಾವು ಹೌ ಬೆಸ್ಟ್ ವಿ ಕ್ಯಾನ್ ಇಂಪ್ರೂವ್ ಅವರ್ ಕ್ಲಾಸಿಫಿಕೇಷನ್ ಅನ್ನೋದನ್ನ ಬೂಸ್ಟಿಂಗ್ ಮೆಥಡ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ಒಂದು ಸಣ್ಣ ಅಲ್ಗಾರಿದಮ್ ಥರ ಒಂದು ಪ್ರೊಸೀಜರ್ ಕೊಟ್ಟಿದ್ದಾರೆ. ಸೊ ಡೋಸು ಕಂಪ್ಯೂಟರ್ ಸೈನ್ಸಲ್ಲಿ ಇನ್ನಿರೋರಿಗೆ ಅಲ್ಗಾರಿದಮ್ ದೇ ಕ್ಯಾನ್ ಗೋ ವಿತ್ ಅಲ್ಗಾರಿದಮ್. ಸೊ ದೇರ್ ಆರ್ ಲಾಟ್ಸ್ ಆಫ್ ಸ್ಟೆಪ್ಸ್. ಇನ್ಶಲೈಸ್ ಮಾಡೋದು, ಡೇಟಾ ಸೆಟ್ನ ಕ್ರಿಯೇಟ್ ಮಾಡೋದು, ಗ್ರೋತು ಒನ್ ಅಲ್ಗಾರಿದಮ್, ಆ್ಯಂಡ್ ಸೆಕೆಂಡ್ ಇಸ್ ವಿತ್ ಪ್ರಿಯಾರಿಟಿ ಎರರ್ ರೇಟ್ ಮೇಲೆ ಇನ್ನೊಂದು ಅಲ್ಗಾರಿದಮ್ ಚೂಸ್ ಮಾಡಿ ಅಂತ ಒಂದು ಜಸ್ಟ್ ಅಬ್ಸ್ಟ್ರಾಕ್ಟಲ್ಲಿ ಒಂದು ಅಲ್ಗಾರಿದಮ್ನ ಡಿಫೈನ್ ಮಾಡಿದ್ದೀವಿ. ಸೊ ಥರ್ಡ್ ಮೆಥಡ್ ಈಸ್ ರ್ಯಾಂಡಮ್ ಫಾರೆಸ್ಟಿಂಗ್ ಅಂತ. ಸೊ ಈ ಮೆಥಡ್ ಹೆಂಗೆ ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದ ಪ್ರೀವಿಯಸ್ ಬೂಸ್ಟಿಂಗ್ ಮೆಥಡ್, ಬಟ್ ಹಿಯರ್ ಇಟ್ ಹ್ಯಾಸ್ ಎ ಮಲ್ಟಿಪಲ್ ಹೈರಾರ್ಕಿ. ಒಂದು ಟ್ರೀ ಸ್ಟ್ರಕ್ಚರಲ್ಲಿ ಒಂದು ಫಸ್ಟ್ ಮಾಡ್ಯೂಲ್ನ ಇಟ್ಕೊಂಡು ಕ್ಲಾಸಿಫಿಕೇಷನ್ ಮಾಡಿ ಅದರಲ್ಲಿ ಹೈಯರ್ ಲೆವೆಲ್ ಇರೋಂಥದ್ದು ಒಳ್ಳೆ ರಿಸಲ್ಟ್ ಇರೋಂಥದ್ದನ್ನ ಸೆಕೆಂಡ್ ಲೆವೆಲ್ಗೆ ಕೊಟ್ಟು, ಇನ್ನೊಂದು ಲೆಫ್ಟ್ಗೆ ಗುಡ್ ರಿಸಲ್ಟ್ಸ್ನ ಆ್ಯಂಡ್ ರೈಟ್ಸ್ಗೆ ಆ್ಯಾವ್ರೇಜ್ ರಿಸಲ್ಟ್ನ ಈ ಥರ ಮ್ಯಾಪಿಂಗ್ ಮಾಡಿ ಒಂದು ಟ್ರೀ ಸ್ಟ್ರಕ್ಚರಲ್ಲಿ ಮೋರ್ ದೆನ್ ಒನ್ ಹೈರಾರ್ಕಿಯಲ್ಲಿ ಕ್ಲಾಸಿಫಿಕೇಷನ್ನ ಐಡೆಂಟಿಫೈ ಮಾಡ್ತಾ ಹೋಗಿ 1 or 2, 3 ಲೆವೆಲ್ವರೆಗೂ ಕ್ಲಾಸಿಫಿಕೇಷನ್ನ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ಸೊ ಕ್ಲಾಸಿಫಿಕೇಷನ್ ಪರ್ಪಸ್ನ ಅಕ್ಯುರೇಸಿನ ಇಂಪ್ರೂವ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಮಲ್ಟಿ ಕ್ಲಾಸ್ ಪ್ರಾಬ್ಲಮ್ ಅಂದರೆ ಫಾರ್ ಎಕ್ಸಾಂಪಲ್ ವಿ ಕ್ರಿಯೇಟೆಡ್ ಮಲ್ಟಿಪಲ್ ಕ್ಲಾಸಸ್. ಸೊ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ಡೇಟಾ which belongs to first class, which belongs to second class. ಡಿಫ್ರೆಂಟ್ ಅಲ್ಗಾರಿದಮ್ ಯೂಸ್ ಮಾಡಿದಾಗ ಈ ಥರ ಪರಿಸ್ಥಿತಿ ಆಗೋದು ನಾರ್ಮಲ್ ಆಗಿರುತ್ತೆ. ಈವನ್ ಇನ್ ಸೇಮ್ ಅಲ್ಗಾರಿದಮ್ ದೇರ್ ಆರ್ ಸಮ್ ಡೇಟಾ ವಿಚ್ ಆರ್ ನೈದರ್ ಕ್ಲಾಸಿಫೈಡ್ ಆಸ್ 1 or 2. ಆಗೇನಾಗುತ್ತೆ, ಡೇಟಾ ಸೆಟ್ 1, ಡೇಟಾ ಸೆಟ್ O1, O2, O3 ಇಲ್ಲಿ ಏನಿದೆ ಇವು ಫಾರ್ ಎಕ್ಸಾಂಪಲ್ O2 ಏನಿದೆ ಕ್ಲಾಸ್ 1ಗೂ ಕೂಡ ಬಿಲಾಂಗ್ ಆಗುತ್ತೆ, ಕ್ಲಾಸ್ 2ಗೂ ಕೂಡ ಬಿಲಾಂಗ್ ಆಗುತ್ತೆ. ಈ ರೀತಿ ಒಂದು ಕಾನ್ಫ್ಲಿಕ್ಟಬಲ್ ಸಿಚುವೇಶನ್ ಬರ್ಬೋದು. ಈ ಥರ ಡೇಟಾ ಸೆಟ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಹೈಯರ್ ಲೆವೆಲಲ್ಲಿ ಇವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ಅದನ್ನು 2 ಟೈಪ್ಸಲ್ಲಿ ಮಾಡ್ಬೋದು. ಒನ್ ಈಸ್ ಒನ್ ವರ್ಸಸ್ ಆಲ್ ಅಂತ. ಸೊ ಇಲ್ಲಿ ಈಚ್ ಡೇಟಾ ಸೆಟ್ನ ಒಂದು ಕ್ಲಾಸ್ ತಗೊಂಡು ಆ ಡೇಟಾ ವೆರಿಫೈ ಮಾಡುತ್ತೆ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಮ್ಯಾಚ್ ವಿಚ್ ಹ್ಯಾಸ್ ಯಾವ ಕ್ಲಾಸ್ ಜೊತೆ ಮ್ಯಾಚ್ ಇದೆ ಅನ್ನೋದನ್ನ ನಾವು ವೆರಿಫೈ ಮಾಡ್ತೀವಿ. ಸೊ ಈ ಒನ್ ಕ್ಲಾಸ್ ವಿಲ್ ವೋಟ್ ಆಲ್ ಇಟ್ಸ್ ಡೇಟಾ ಅಗೇನ್ಸ್ಟ್ ನ್ಯೂ ಡೇಟಾ ಸೆಟ್, ಅಥವಾ ಒಂದು ಎಲಿಮೆಂಟ್ ಬಗ್ಗೆ ಡೇಟಾ ಬಗ್ಗೆ ಎಲ್ಲ ಕ್ಲಾಸ್ ಲೇಬಲಿಂಗ್ ಏನಾಗಿರುತ್ತೆ ಅದು ವೋಟ್ ಮಾಡಿ ಐಡೆಂಟಿಫೈ ಮಾಡುತ್ತೆ. ಸೊ ಆಗ ಅದು ಫೈನಲ್ ಕ್ಲಾಸ್ನ ನಾವು ಗ್ರೂಪ್ ಚೂಸ್ ಮಾಡ್ಬೋದು. ಸೊ ಅದಕ್ಕೆ ಪಾಸಿಟಿವ್ ಕ್ಲಾಸ್, ನೆಗೆಟಿವ್ ಕ್ಲಾಸ್ ಅಂತ 2 ಟರ್ಮ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾಟ್ ಈಸ್ ಪಾಸಿಟಿವ್ ಕ್ಲಾಸ್, ವಾಟ್ ಈಸ್ ಅ ಮ್ಯಾಕ್ಸಿಮಮ್ ಮ್ಯಾಚ್, ಇಟ್ ಈಸ್ ಎ ಪಾಸಿಟಿವ್ ಕ್ಲಾಸ್. ಯಾವುದು ಕಂಪ್ಲೀಟ್ಲಿ ಔಟ್ ಇರೋದು ನೆಗೆಟಿವ್ ಕ್ಲಾಸ್ ಅಂತ ಹೇಳ್ಬೋದು. ಸೊ ಅನದರ್ ಮೆಥಡ್ ಈಸ್ ಆಲ್ ವರ್ಸಸ್ ನನ್ ಅಂತ. ಒಂದು ಡೇಟಾ ಟೈಪು, ಒಂದು ಡೇಟಾ ಎಲಿಮೆಂಟ್, it has to be voted by every class with the relevant marks or classification evaluation ಮಾಡುತ್ತೆ. ಎಷ್ಟು ಹೈಯೆಸ್ಟ್ ಬರುತ್ತೋ ಅದನ್ನು ಚೂಸ್ ಮಾಡಲಿಕ್ಕೆ 1 ವರ್ಸಸ್ ಆಲ್. ಎವ್ರಿ ಕ್ಲಾಸ್ ತೊಗೋಬೇಕು, ಆ ಡೇಟಾ ಸೆಟ್ ಕಂಪೇರ್ ಮಾಡಬೇಕು, ಆ್ಯಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪಾಯಿಂಟ್ ಆರ್ ಮ್ಯಾಕ್ಸಿಮಮ್ ಸಿಮಿಲಾರಿಟಿ ಐಡೆಂಟಿಫೈಡ್ ಡಿಸ್ಪ್ಲೇ ಮಾಡಿಸ್ಬೇಕು. ಆಗ ನಾವು ಮಲ್ಟಿ ಕ್ಲಾಸ್ ಪ್ರಾಬ್ಲಮ್ನ ರಿಡ್ಯೂಸ್ ಮಾಡ್ತಾ ಬರ್ಬೋದು. So these are types and also method which can use for solving the multi-class problem issues. ಅಲ್ಲೇ ಕ್ರಿಯೇಟ್ ಆಗುತ್ತೆ, ಸೊಲ್ಯೂಷನ್ನು ಅಲ್ಲೇ ಇರುತ್ತೆ. Just mapping is required by evaluation. That's it. So this is about multi-class problem issues and some interference methods to solve it. Thank you.